ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಈ ವಿಡಿಯೋನಲ್ಲಿ ನಾನು ನಿಮ್ಮೆಲ್ಲರ ಪ್ರಶ್ನೆಯಾಗಿದ್ದಂತಹ ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಯಾವ ಆಹಾರವನ್ನು ಸೇವಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸುಮಾರು ಜನ ನನಗೆ ಹೈ ಬಿ ಪಿ ಬಗ್ಗೆ ವಿಡಿಯೋನ ಹಾಕಿದಾಗ ನನಗೆ ಯಾವ್ಯಾವ ಆಹಾರವನ್ನು ಸೇವಿಸಿದ್ರೆ ನಮಗೆ ರಕ್ತದೊತ್ತಡ ಕಡಿಮೆ ಮಾಡಬಹುದು ಅಂತ ಕೇಳಿದ್ರಿ. ಇಲ್ಲಿದೆ 10 ಆಹಾರಗಳು. ಇದನ್ನು ಚಾಲೆಂಜ್ ಅಂತ ತಗೊಳ್ಳಿ. 30 ದಿನಗಳ ಕಾಲ ಇದನ್ನು ಅಭ್ಯಾಸ ಮಾಡಿ. ಇದು ಅಷ್ಟೇ ಅಲ್ಲ, ಇದರ ಜೊತೆಗೆ ನೀವು ಇನ್ನೂ ಹಲವಾರು ಅಭ್ಯಾಸಗಳನ್ನು ಅಳವಡಿಸ್ಕೋಬೇಕಾಗತ್ತೆ. ಬರೀ ಫುಡ್ಡಿಂದನೇ ಎಲ್ಲ ಸರಿ ಹೋಗಲ್ಲ ಅನ್ನೋದು ನಿಮಗೂ ಸಹ ಗೊತ್ತಿದೆ. ಆದರೆ ಫಾರ್ ಅ ಬೆಟರ್ ರಿಸಲ್ಟ್ ಇದನ್ನು ನೀವು ಫಾಲೋ ಮಾಡಬಹುದು. ಹಾಗಾದರೆ ಯಾವ್ಯಾವ ಆಹಾರ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ ಹಸಿರು ತರಕಾರಿಗಳು. ಹಸಿರು ತರಕಾರಿಗಳು ಅಂತಂದರೆ ಬರೀ ಸೊಪ್ಪುಗಳೇ ಅಲ್ಲ, ಹುರುಳಿಕಾಯಿ, ಬಟಾಣಿ, ಈ ಥರ ಹಲವಾರು ಏನೇನು ಹಸಿರು ಕಾಣಿಸುತ್ತೆ ನಿಮಗೆ, ಎಲೆಕೋಸು ಎಲ್ಲನೂ ಸಹ ಹಸಿರು ತರಕಾರಿಗಳಿಗೆ ಬರುತ್ತೆ. ಈ ಹಸಿರು ತರಕಾರಿಗಳಲ್ಲಿ ಪೊಟ್ಯಾಷಿಯಂ ಅಂಶ ತುಂಬ ಹೆಚ್ಚಾಗಿರುತ್ತೆ. ಈ ಪೊಟ್ಯಾಷಿಯಂ ಅಂಶ ಹೆಚ್ಚಾಗಿ ನಾವು ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿ ಬೇಡದಲ್ಲೇ ಇರುವಂಥ ಸೋಡಿಯಂ ಅಂಶ ಏನು ಹೆಚ್ಚಾಗಿರುತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಇದರಿಂದ ಬ್ಲಡ್ ಪ್ರೆಷರ್ ನಿಯಂತ್ರಣಕ್ಕೆ ಬರುತ್ತೆ. ಎರಡನೆಯದಾಗಿ ಬೆರೀಸ್ ಅಂದರೆ ಬೇರೆ ಬೇರೆ ಥರ ಈ ಹಣ್ಣುಗಳು, ರಸ್ಬೆರಿ, ಬ್ಲ್ಯಾಕ್ಬೆರಿ, ಬ್ಲೂಬೆರಿ, ಸ್ಟ್ರಾಬೆರಿ, ಈ ರೀತಿ ಬೆರ್ರೀಸ್ ಏನಿರುತ್ತೆ ಇದನ್ನು ಸೇವಿಸೋದು. ಇದರಲ್ಲಿ ಏನಂದರೆ ಫ್ಲಾವನಾಯ್ಡ್ಸ್ ಜಾಸ್ತಿ ಇರುತ್ತೆ. ಈ ಫ್ಲಾವನಾಯ್ಡ್ಸು ಬಿ ಪಿನ ಕಡಿಮೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಮತ್ತು ಇದು ಹಾರ್ಟ್ ಪ್ರಾಬ್ಲಮ್ಸ್ ಇದ್ದವ್ರಿಗೆ ಸಹ ತುಂಬಾ ಒಳ್ಳೆಯದು. ಹಾರ್ಟ್ ಅಟ್ಯಾಕ್ ಆಗೋದ್ರಿಂದ ತಡೆಗಟ್ಟಲಿಕ್ಕೂ ಸಹ ಬೆರ್ರೀಸ್ ತುಂಬಾ ಸಹಾಯಕ ಆಗಿರುತ್ತೆ. ಮೂರನೇದಾಗಿ ಯೋಗರ್ಟನ್ನು ಸೇವಿಸೋದು, ಅಂದರೆ ಗಟ್ಟಿಯಾದ ಮೊಸರು ಸೇವಿಸೋದು. ಲೋ ಫ್ಯಾಟ್ ಆಗಿರುತ್ತೆ. ಲೋ ಫ್ಯಾಟ್ ಇರೋದ್ರಿಂದ ನಿಮಗೆ ಕ್ಯಾಲ್ಶಿಯಂ ಕಂಟೆಂಟು ನಮ್ಮ ದೇಹಕ್ಕೆ ಜಾಸ್ತಿನೇ ಸಿಗುತ್ತೆ. ಹಾಗಾಗಿ ಯೋಗರ್ಟು ಸಹ ತುಂಬಾ ಒಳ್ಳೆಯದು. ನಾಲ್ಕನೇದಾಗಿ ಫ್ಲ್ಯಾಕ್ಸ್ ಸೀಡ್ಸ್, ಅಗಸೆ ಬೀಜದಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಅಂಶ ತುಂಬ ಹೆಚ್ಚಾಗಿ ಇರುತ್ತೆ. ಜೊತೆಗೆ ಆಲ್ಫಾ ಲಿನೋಲಿಕ್ ಆ್ಯಸಿಡ್, ALA ಅಂತ ಕರಿತೀವಿ, ಇದು ಸಹ ಹೆಚ್ಚಾಗಿ ಇರೋದ್ರಿಂದ ಇದು ನಮ್ಮ ಕೊಲೆಸ್ಟ್ರಾಲ್ ಕಂಟೆಂಟನ್ನು ಕಡಿಮೆ ಮಾಡಲಿಕ್ಕೂ ಸಹ ಹೆಲ್ಪ್ ಆಗುತ್ತೆ. ಜೊತೆಗೆ ಬಿ ಪಿಯನ್ನು ಕಡಿಮೆ ಮಾಡಲಿಕ್ಕೆ, ಅದು ನಿಯಂತ್ರಣದಲ್ಲಿ ಇರಿಸಲಿಕ್ಕೆ ಸಹಾಯಕವಾಗಿರುತ್ತೆ. ಮತ್ತು ನಮ್ಮ ಹಾರ್ಟಿನ ಹೆಲ್ತಿಗೂ ಸಹ ಇದು ತುಂಬಾ ಒಳ್ಳೆಯದಾಗಿರುತ್ತೆ. ಐದನೇದು ಪೊಮೊಗ್ರನೇಟ್ ಅಂದರೆ ದಾಳಿಂಬೆ ಹಣ್ಣನ್ನು ಅಥವಾ ಅದರ ರಸವನ್ನು ಪ್ರತಿನಿತ್ಯ ಸೇವಿಸೋದ್ರಿಂದ 1 ತಿಂಗಳ ಕಾಲ ಸತತವಾಗಿ ಅದನ್ನು ಸೇವಿಸೋದ್ರಿಂದ ನಿಮ್ಮ ಬಿ ಪಿ ಏನು ತುಂಬ ಜಾಸ್ತಿ ಇರುತ್ತೆ ಅದು ಆದಷ್ಟು ಕಡಿಮೆ ಆಗ್ತಾ ಬರುತ್ತೆ. ಆರನೇದೇನಂತ ಅಂದರೆ ನಟ್ಸ್ ಅಂದರೆ ನಮ್ಮ ಈ ಬಾದಾಮಿ, ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್ ಇವೆಲ್ಲ ಏನಿದೆ ಅದು ಸಹ ನಮ್ಮ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ನಮ್ಮ ರಕ್ತದೊತ್ತಡ ನಿಯಂತ್ರಣಕ್ಕೆ ತರೋಕ್ಕೆ ತುಂಬಾ ಸಹಾಯಕ ಆಗಿದೆ. ಹಾಗಂತ ನಟ್ಸ್ ಹೇಳಿದ್ದಾರೆ ಅಂದ್ಬಿಟ್ಟು ಹಿಡಿಗಟ್ಟಲೆ ತಿನ್ನೋದಲ್ಲ. ನಮ್ಮ ದೇಹಾನುಸಾರವಾಗಿ ಎಷ್ಟು ಬೇಕಾಗತ್ತೆ ಅಷ್ಟನ್ನು ಮಾತ್ರ ಸೇವಿಸಬೇಕಾಗತ್ತೆ. 7ನೇದು ಬಾಳೆಹಣ್ಣಿನಲ್ಲೂ ಸಹ ಯಥೇಚ್ಛವಾದ ಪೊಟ್ಯಾಷಿಯಂ ಅಂಶ ಇರುತ್ತೆ. ಇದು ನಮ್ಮ ದೇಹದಲ್ಲಿರುವಂತಹ ಸೋಡಿಯಂ ಅಂಶ. ನಾವಿವಾಗ ಕ್ಯಾನ್ಡ್ ಫುಡ್ಸ್ ಏನು ತೊಗೊಳ್ತೀವಿ ಅಥವಾ ಸ್ಟೋರ್ಡ್ ಫುಡ್ಸ್ ಏನು ತೊಗೊಳ್ತೀವಿ, ಈ ಜಂಕ್ ಫುಡ್ಡಲ್ಲಿ ಸೋಡಿಯಂ ಅಂಶ ಹೆಚ್ಚಾಗಿರುತ್ತೆ. ಈ ಸೋಡಿಯಂ ಅಂಶ ನಮ್ಮ ದೇಹದಲ್ಲಿ ಹೆಚ್ಚಾದರೆ ಬಿ ಪಿ ಲೆವೆಲ್ ತುಂಬಾ ಏರುಪೇರಾಗ್ತಾ ಇರುತ್ತೆ. ಜೊತೆಗೆ ಹೈ ಬ್ಲಡ್ ಪ್ರೆಷರ್ಗೆ ಕಾರಣ ಆಗ್ತಾ ಇರುತ್ತೆ. ಹಾಗಾಗಿ ಬಾಳೆಹಣ್ಣನ್ನು ಸೇವಿಸೋದ್ರಿಂದ ಪೊಟ್ಯಾಷಿಯಂ ಅಂಶ ನಮ್ಮ ದೇಹದಲ್ಲಿ ಬಿ ಪಿಯನ್ನು ನಿಯಂತ್ರಿಸಲಿಕ್ಕೆ ಸಹಾಯವನ್ನು ಮಾಡುತ್ತೆ. 8ನೇದಾಗಿ ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿಯನ್ನು ಸಹ ನಾವು ನಮ್ಮ ಆಹಾರ ಪದ್ಧತಿಯಲ್ಲಿ ಬಳಸೋದ್ರಿಂದ ಬಿ ಪಿಯನ್ನು ನಿಯಂತ್ರಣದಲ್ಲಿ ಇಡಬಹುದು. 9ನೇದಾಗಿ ಸ್ಕಿಮ್ಡ್ ಮಿಲ್ಕ್ ಅಂದರೆ ಕೊಬ್ಬಿನ ಅಂಶವನ್ನು ತೆಗೆದಿರುವಂತಹ ಹಾಲು, ಅದನ್ನು ದಿನನಿತ್ಯ ಸೇವಿಸೋದ್ರಿಂದ ಸಹ ನಮ್ಮ ಬಿ ಪಿಯನ್ನು ನಿಯಂತ್ರಿಸ್ಬೋದು. ಮತ್ತು ಕೊನೆಯದಾಗಿ ಬೀಟ್ರೂಟ್ನಲ್ಲಿ ನೈಟ್ರಿಕ್ ಆಕ್ಸೈಡ್ ಅಂಶ ಹೆಚ್ಚಾಗಿರುತ್ತೆ. ಇದು ನಮ್ಮ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡಲಿಕ್ಕೆ ತುಂಬ ಸಹಾಯಕ ಆಗುತ್ತೆ.
ಈ ಬೀಟ್ರೂಟನ್ನು ನಾವು ಬೇಯಿಸೇ ತಿನ್ನಬೇಕು ಅಂತಿಲ್ಲ, ಹಸಿ ಇದನ್ನು ಸಹ ಸೇವಿಸ್ಬೋದು ಅಥವಾ ಜ್ಯೂಸನ್ನು ಸಹ ಮಾಡಿ ಕುಡಿಬೋದು. ಆದರೆ ಇದಕ್ಕೆ ಸಕ್ಕರೆಯನ್ನು ಹಾಕಬಾರ್ದು. ಈಗ ಯಾವ ಆಹಾರವನ್ನು ನಾವು ಉಪಯೋಗಿಸೋದ್ರಿಂದ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ. ಹೀಗೆ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇರಿ, ಒಳ್ಳೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ನೀವು ನಮ್ಮ ವಿಡಿಯೋಗಳನ್ನು ನೋಡಿ ನಿಮ್ಮ ಸ್ನೇಹಿತರು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಸಹ ಶೇರ್ ಮಾಡಿ. ನಮ್ಮ ವಿಡಿಯೋ ಅಥೆಂಟಿಕ್ ಆಗಿರಲಿ ಅನ್ನೋ ಕಾರಣಕ್ಕೆ ತುಂಬಾ ರಿಸರ್ಚ್ ಮಾಡಿ ತುಂಬ ಕಷ್ಟಪಟ್ಟು ವಿಡಿಯೋವನ್ನು ಮಾಡ್ತಾಯಿದ್ದೀವಿ. ನಮಗೆ ಸಹಕಾರವನ್ನು ನೀಡಿ ಧನ್ಯವಾದಗಳು.